ಪಶ್ಚಿಮ ಘಟ್ಟದ ಹಸಿರು ಗಿರಿಕಂದರಗಳಲ್ಲಿ ಹುಟ್ಟುವ ಬೇಟಿ ನದಿ ಪ್ರಕೃತಿಯ ನಾದವಾಗಿ ಹರಿದುಬರುತ್ತದೆ. ಮಳೆಯ ಹನಿ ನೀರು ಸ್ಫಟಿಕದಂತೆ ಕಲ್ಲುಗಳ ಮೇಲಿಂದ ಜರಿಯುವಾಗ ನದಿಯ ಸಂಗೀತ ಉಂಟುಮಾಡುತ್ತದೆ. ಶಾಂತಿಯುತವಾಗಿ ಹರಿಯುವ ಈ ನದಿಯ ದಡದಲ್ಲಿನ ಹಸಿರು ವನಗಳು, ಭೂಕಂಪವನ್ನೇ ಮರೆಸುವಂತಹ ಹಿಮ್ಮೆಟ್ಟಿದ ತಟ್ಟೆಗಳು ಮತ್ತು ನಿಸರ್ಗದ ಗಾಳಿ, ನೀರಿನ ತಂಪು ನಮ್ಮ ಮನಸ್ಸನ್ನು ತಣಿಸುತ್ತವೆ. ಬೇಟಿ ನದಿಯನ್ನು ಗಂಗಾವಳಿ ನದಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ ನದಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಬಳಿಯ ಪಶ್ಚಿಮ ಘಟ್ಟಗಳ ಎತ್ತರ ಪ್ರದೇಶಗಳಲ್ಲಿ ಜನ್ಮ ಪಡೆಯುತ್ತದೆ. ನಿಖರವಾಗಿ ಹೇಳಬೇಕೆಂದರೆ ಈ ನದಿ ಧಾರವಾಡದ ದಕ್ಷಿಣ ಭಾಗದಲ್ಲಿರುವ ಪವಿತ್ರ ಸೋಮೇಶ್ವರ ದೇವಸ್ಥಾನದ ಬಳಿ ಶಾಲ್ಮಲಾ ಎಂಬ ಹೆಸರಿನಲ್ಲಿ ಹೊರಹೊಮ್ಮುತ್ತದೆ. ಪಶ್ಚಿಮ ದಿಕ್ಕಿಗೆ ಹರಿಯುತ್ತಾ ಕಲಘಟಗಿ ಬಳಿ ಈ ಶಾಲ್ಮಲಾ ನದಿಯು ಕೆಲವು ಸಣ್ಣ ಹಳ್ಳಗಳೊಂದಿಗೆ ಬೇಟಿ ನದಿಯಾಗಿ ಪರಿವರ್ತನೆಯಾಗುತ್ತದೆ. ಈ ಬೇಟಿ ನದಿಯ ಒಟ್ಟು ಉದ್ದ ಸುಮಾರು 161 ಕಿಲೋಮೀಟರ್. ಇದು ಉತ್ತರ ಕನ್ನಡ ಜಿಲ್ಲೆಯ ಮಂಜಗುಣಿ ಹಾಗೂ ಅಂಕೋಲಾ ನಡುವಿನ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಲೀನಗೊಳ್ಳುತ್ತದೆ. ಈ ನದಿಯ ದಡದ ಮೇಲೆ ನೇರವಾಗಿ ಯಾವುದೇ ನಗರ ಕಂಡುಬರದಿದ್ದರೂ ಕಲಘಟಗಿ, ಸಿರ್ಸಿ, ಸಿದ್ದಾಪುರ, ಕುಮಟ, ಅಂಕೋಲಾ ನಗರಗಳು ಗಂಗಾವಳಿ ನದಿಯ ಜಲನಯನ ಪ್ರದೇಶದಲ್ಲಿ ಕಂಡುಬರುತ್ತವೆ. ಬೇಟಿ ನದಿಗೆ ಕೆಲವೊಂದು ಕಡೆ ಗಂಗಾವಳಿ ನದಿ ಅಂತಲೂ ಕರೆಯುತ್ತಾರೆ. ಈ ನದಿಗೆ ಸೇರಿ ಹರಿಯುವ ಕೆಲವು ಚಿಕ್ಕ ನದಿಗಳಿವೆ. ಅದರಲ್ಲೇ ಮುಖ್ಯವಾದದ್ದು ಶಾಲ್ಮಲಾ ನದಿ. ಇದು ಎಡಭಾಗದಿಂದ ಸೇರುತ್ತದೆ. ಮತ್ತೊಂದು ಮುಖ್ಯ ನದಿ ಸೋಂದಾ. ಅದು ಕೊನೆ ಹಂತದಲ್ಲಿ ಸಮುದ್ರ ಸೇರುವ ಮುಂಚೆ ಬೇಟಿ ನದಿಯನ್ನು ಸೇರುತ್ತದೆ. ಇದರ ಜೊತೆಗೆ ಪಟ್ಟಣಹಳ್ಳ, ವಿಭೂತಿ ಹೊಳೆ, ಎಣ್ಣೆ ಹೊಳೆ, ಹುಲಿದೇವರ ಕೋಡ್ಲು ಇವೆಲ್ಲ ಸೇರಿ ಬೇಟಿ ನದಿಗೆ ಸೇರುವ ಪ್ರಮುಖ ಉಪನದಿಗಳು. ಪಶ್ಚಿಮ ಘಟ್ಟಗಳ ಗರ್ಭದಿಂದ ಹುಟ್ಟುವ ಗಂಗಾವಳಿ ನದಿ ದಟ್ಟ ಕಾಡುಗಳ ನಡುವೆ ಮಳೆಯೊಂದಿಗೆ ನಾಟ್ಯವಾಡುತ್ತಾ ಹರಿದುಬರುತ್ತದೆ. ಈ ಭಾಗದ ಜಲವಾಯು ಹಾಗೂ ಸಸ್ಯವರ್ಗವು ಈ ನದಿಗೆ ಜೀವಂತಿಕೆ ನೀಡುತ್ತದೆ. ಮೇಲ್ಭಾಗದಲ್ಲಿ ಮಾಗೋಡು ಜಲಪಾತದ ಗಂಭೀರ ಧ್ವನಿಯೊಂದಿಗೆ ಪ್ರಾರಂಭವಾದ ಈ ನದಿಯ ಪ್ರವಾಸ ಆಳವಾದ ಕಣಿವೆಗಳ, ಸೊಗಸಾದ ಪರ್ವತಗಳ ನಡುವೆ ಸಾಗುತ್ತಾ ಫಲವತ್ತಾದ ಬಯಲು ಪ್ರದೇಶಗಳತ್ತ ಮುನ್ನಡೆಯುತ್ತದೆ. ಇಲ್ಲಿ ಲ್ಯಾಟರೈಟ್, ಕೆಂಪು ಮತ್ತು ಕಪ್ಪು ಮಣ್ಣುಗಳಿಂದ ಕೃಷಿ ಚಟುವಟಿಕೆ ಬೆಳೆಯುತ್ತದೆ. ಇನ್ನೊಂದೆಡೆ ನದಿಯ ತೀರದಲ್ಲಿ ಮ್ಯಾಂಗ್ರೋವ್ ಪರಿಸರಗಳು ಆಳವಾಗಿ ಜೇನುಗೂಡಿದಂತಿವೆ. ಸಮುದ್ರ ಸೇರುವ ಮುನ್ನ ವೈಜ್ಞಾನಿಕ ಮಹತ್ವವನ್ನು ಹೊಂದಿರುವ ಮ್ಯಾಂಗ್ರೋವ್ ಪ್ರದೇಶಗಳನ್ನು ಸೃಷ್ಟಿಸುತ್ತದೆ. ಕೊನೆಗೆ ನದಿ ತಲುಪುವ ಕಡಲ ತೀರದಲ್ಲಿ ಮೀನುಗಾರಿಕೆ ಚಟುವಟಿಕೆಗಳು ಜನಜೀವನದ ಮೂಲ ವೃತ್ತಿಯಾಗಿದೆ. ಈ ನದಿಯ ಪ್ರಯಾಣವು ಕಾಡಿನಿಂದ ಕಡಲು ತೀರದವರೆಗೆ ನಿಸರ್ಗ, ವಿಜ್ಞಾನ ಹಾಗೂ ಜೀವನದ ಒಡನಾಡಿಯಾಗಿರುತ್ತದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಪ್ರಕೃತಿಯ ಅದ್ಭುತ ಕಲಾತ್ಮಕ ಸೃಷ್ಟಿಗಳಲ್ಲಿ ಒಂದಾದ ಶಿವಗಂಗಾ ಜಲಪಾತ. ಶಿರಸಿ ನಗರದ ಹೊರವಲಯದಲ್ಲಿ ಸುಮಾರು 37 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿರುವ ಈ ಜಲಪಾತ ಶಾಲ್ಮಲಾ ನದಿಯಿಂದ ರೂಪುಗೊಂಡ ಒಂದು ನಿಸರ್ಗದ ನವರತ್ನ. ಇದು 74 ಮೀಟರ್ 243 ಅಡಿ ಎತ್ತರದಿಂದ ತೀವ್ರ ಶಬ್ದದೊಂದಿಗೆ ಧುಮುಕಿ ಆಳವಾದ ಕಣಿವೆಯೊಳಗೆ ನೀರು ಬೀಳುವ ದೃಶ್ಯ ನಿಜಕ್ಕೂ ಮನಸ್ಸನ್ನು ಮಾರುಹೋಗುವಂತೆ ಮಾಡುತ್ತದೆ. ಮಾಗೋಡು ಜಲಪಾತ ನಿಸರ್ಗದ ಹೃದಯದ ನಾದ. ಹಸಿರಲಿ ಹೊತ್ತಿದ ಪರ್ವತಗಳ ಮಧ್ಯೆ ಮಬ್ಬು ಮುಸುಕಿದ ಬೆಳಿಗ್ಗೆಯ ಸಡಗರದಲ್ಲಿ ಒಂದು ಆಕರ್ಷಕ ಧ್ವನಿ ದೂರದಿಂದ ಕೇಳಿಸೋ ಶುರುವಾಗುತ್ತದೆ. ಅದು ಮೂರ್ತಿ ಮಂಟಪದ ರೀತಿ ಹಾರುವ ಮಂಜು ಅಲ್ಲ, ಅದು ಮಾಗೋಡು ಜಲಪಾತದ ನಾದ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹತ್ತಿರದ ಈ ಅದ್ಭುತ ಜಲಪಾತ ನಿಸರ್ಗ ಪ್ರೇಮಿಗಳಿಗೆ ದೇವಾಲಯದಂಥದ್ದು. ಯಲ್ಲಾಪುರದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತಕ್ಕೆ ಹೋಗುವ ದಾರಿ ಮರಗಳ ನೆರಳು, ಹಕ್ಕಿಗಳ ಗಾನ ಮತ್ತು ಶಾಂತಿಯ ವಾತಾವರಣ. ಬೇಟಿ ನದಿಯು ತನ್ನ ಶುದ್ಧ ನೀರನ್ನು 2 ಹಂತಗಳಲ್ಲಿ ಸುಮಾರು 650 ಅಡಿ ಎತ್ತರದಿಂದ ಧುಮುಕಿಸುತ್ತಾ ಮಾಗೋಡು ಎಂಬ ನಿಸರ್ಗದ ಕಾವ್ಯವನ್ನು ರಚಿಸುತ್ತದೆ. ನೀರಿನ ಅವಿರತ ಧಾರೆಯ ಸದ್ದು, ಹೃದಯ ತಂಪು ಮಾಡೋ ಗಾಳಿ, ತಂಪಾದ ನೀರಿನ ಚಿಂಚಳೆ, ಈ ಎಲ್ಲವೂ ಅನುಭವಿಸದೆ ಬೇರೆಯವರಿಗೆ ವಿವರಿಸೋಕೆ ಆಗದ ಭಾವನೆ. ಜುಲೈ-ನವೆಂಬರ್ ಅವಧಿಯಲ್ಲಿ ಮಳೆಯ ಸಪ್ತಸುರಗಳೊಂದಿಗೆ ಈ ಜಲಪಾತ ಜೀವಂತವಾಗಿ ಚಿತ್ತಾರವನ್ನೇ ಹಾಕುತ್ತದೆ. ಇವು ನೋಡಿ ನಿಲ್ಲುವ ಪ್ರತಿ ವ್ಯಕ್ತಿಯು ಕ್ಷಣಪಾಲ ನಿಶಬ್ದನಾಗಿ ನಿಸರ್ಗದ ವಿಸ್ಮಯದ ಮುಂದೆ ತಲೆಬಾಗುತ್ತಾನೆ. ಮಾಗೋಡು ಜಲಪಾತ ನಾವೆಲ್ಲರೂ ಮರೆಯಾದರೂ ಮುಗಿಯದ ಪ್ರಕೃತಿಯ ಹಾಡು. ಇವಳ ಕಥೆ ಕೇಳಿದವರ ಮನಸ್ಸಲ್ಲಿ ಸದಾ ಉಳಿಯುವುದು ಕೇವಲ ಜಲದ ಶಬ್ದವಲ್ಲ, ನದಿಯ ಆತ್ಮಕತೆ,
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.